ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬ್ಲ್ಯಾಕ್ ಮಾಂಜಿ ಮೀನು, ಈ ಒಂದು ಮೀನಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಮಾಂಜಿ ಮೀನನ್ನು 1/4 kg ಮಾಂಜಿ ಮೀನು ತೊಗೊಂಡಿದ್ದೀನಿ. ಒಂದು ಮೀನು ತೊಗೊಂಡ್ರೆ ಸಾಕು, ಅದು ತುಂಬ ದೊಡ್ಡದಾಗಿರುತ್ತೆ. ಒಂದು 1/4 kg ವೆಯ್ಟ್ ಇರುತ್ತೆ. ಸೊ 1/4 kg ವೆಯ್ಟ್ ಇರುವಂತಹ ಒಂದು ಮೀನನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು 3 ಸ್ಪೂನು, 1 ಸ್ಪೂನು ಧನಿಯಾ ಪೌಡರ್, ಹಾಗೆ 5ರಿಂದ 6 ಮೆಂತೆಕಾಳು, ಹಾಗೆ 10ರಿಂದ 12 ಬೆಳ್ಳುಳ್ಳಿ ಎಸ್ಲು ತೊಗೋಬೇಕು. ಸೊ ಅದಾದಮೇಲೆ ನೆಕ್ಸ್ಟು ನಾನು 1 ಮೀಡಿಯಮ್ ಈರುಳ್ಳಿ, 1 ಮೀಡಿಯಮ್ ಟೊಮ್ಯಾಟೊ, ಹಾಗೆ 1 ಹಿಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಹಾಗೆ ಇದ್ರ ಜೊತೆಗೆ 1 ಸಣ್ಣ ನಿಂಬೆಹಣ್ಣು ಗಾತ್ರದ ಟ್ಯಾಮ್ರಿಂಡ್ ಅಂದರೆ ಹುಣಸೆ ಹುಳಿನ ತಗೊಂಡು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಇದೆಲ್ಲವನ್ನು ನಾನಿವಾಗ ಏನು ಮಾಡ್ತೀನಿ ಅಂದರೆ ರುಬ್ಕೋತೀನಿ. ಇದಿಷ್ಟೇ ಮಸಾಲ ಬೇಕಾಗಿರುವಂಥದ್ದು. ಸೊ ಇದನ್ನೆಲ್ಲ ನಾನು ಒಂದು ಜಾರ್ಗೆ ಹಾಕೋತೀನಿ. ಸೊ ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನೆನೆಸಿಟ್ಕೊಂಡಿದ್ನಲ್ಲ ಟ್ಯಾಮ್ರಿಂಡ್ ಜ್ಯೂಸು, ಆ ಜ್ಯೂಸನ್ನ ಮಾತ್ರ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ನೀರು ಹಾಕೋತೀನಿ. ಯಾವುದೇ ಕಾರಣಕ್ಕೂ ಹುಣಸೆ ಹುಳಿ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ಟೊಮ್ಯಾಟೊನೂ ಹಾಕಿರ್ತೀವಲ್ಲ, ಹಾಗಾಗಿ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ಇದಾದಮೇಲೆ ಇದಿಷ್ಟನ್ನು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಕ್ಕಿದ್ರೆ ಖಾರ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ರುಬ್ಕೊಂಡಾಗಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡೆ ಇವಾಗ. ಸೊ ಎಣ್ಣೆ ಒಂದು ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾಯ್ತಾ ಇದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮೊದಲಿಗೆ ಒಂದು ಅರ್ಧದಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇದು ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಬ್ಲ್ಯಾಕ್ ಮಾಂಜಿ ಮೀನು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬಣ್ಣ ಚೇಂಜ್ ಆಗಿದೆಯಲ್ವ ಈರುಳ್ಳಿದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಆ ಖಾರವನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಸಾಲೆನ ಹಾಕ್ತೆ ಒಗ್ಗರಣೆಗೆ. ಇವಾಗ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಳ್ಳಿ. ಸಾಂಬಾರು ತೆಳ್ಳಂಗಿರಬೇಕಂದ್ರೆ ತೆಳ್ಳಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಕೆಲವರು ಗಟ್ಟಿಯಾಗಿದ್ದರೆ ಸಾಂಬಾರು ಇಷ್ಟಪಡ್ತಾರೆ, ಕೆಲವರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ನೋಡಿ, ಒಂದು ಸರಿ ನಾನು ಅದನ್ನು ಕೈಯಾಡ್ತಾ ಇದ್ದೀನಿ. ಸೊ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು, ತುಂಬ ತೆಳ್ಳಗಲ್ಲ, ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರಬೇಕು. ನೋಡಿ, ಇವಾಗ ಈ ರೀತಿ ಇನ್ನೂ ಒಂದು ಸ್ವಲ್ಪ ಬೇಕಾದರೆ ನೀವು ನೀರು ಹಾಕೋಬೋದು. ಹಾಗೆ ಇವಾಗ ನಾನು 1 ಸ್ಪೂನಷ್ಟು ಅರಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಪುಡಿ ಉಪ್ಪು ಕೂಡ ಹಾಕೋಬೋದು. ಅದ್ರ ಜೊತೆಗೆ ಈಗ ನಾನು ಮೆಣಸಿನ್ಕಾಯಿನ ಒಂದು 5-6 ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೆ. ಸೊ ಕುದಿ ಬಂದಾಗ ಆ ಮೆಣಸಿನ್ಕಾಯಿನೂ ಹಾಕಿ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಸೀಳು ಹಾಕಿದ್ರೆ. ಇವಾಗ ಕುದಿ ಬರ್ತಿದೆ. ಖಾರ ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಮೀನನ್ನು ಹಾಕಬೇಕು. ಯಾಕೆ ಮೀನನ್ನು ಲಾಸ್ಟಿಗೆ ಹಾಕಬೇಕು ಅಂತ ಹೇಳಿದ್ರೆ, ಮೀನು ಬೇಗ ಬೆಂದುಬಿಡುತ್ತೆ, ಖಾರ ಬೆಂದಿರಲ್ಲ. ಸೊ ಕಲಸೋಗೋ ಚಾನ್ಸಸ್ ಇರುತ್ತೆ ಮೀನು. ಹಾಗಾಗಿ 1-2-3 ಕುದಿ ಬಂದಾದಮೇಲೆ ಲಾಸ್ಟಿಗೆ ಮೀನು ಹಾಕಿ. ಸೊ ಇವಾಗ ಮೀನು ಸಾರು ರೆಡಿ ಆಗ್ತಾ ಇದೆ, ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಈ ಬ್ಲ್ಯಾಕ್ ಪಾಂಫ್ರೆಟ್ ಅಂತಲೂ ಕರೀತಾರೆ ಇದನ್ನು, ಸೊ ಇಂಗ್ಲೀಷ್ನಲ್ಲಿ. ತುಂಬ ಚೆನ್ನಾಗಿ ನೋಡಿ, ಇವಾಗ ಕುದೀತಾ ಇದೆ. ಆಲ್ಮೋಸ್ಟ್ ಸಾಂಬಾರು ರೆಡಿ ಆಗಿದೆ. ನೋಡಿ, ಇವಾಗ ಸಾಂಬಾರು ರೆಡಿ ಆಯಿತು. ನಾನು ಇವಾಗ ಆಫ್ ಮಾಡ್ತೀನಿ. ಸೊ ಕೊನೆಗೆ ಮೀನು ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಬಂದುಬಿಡುತ್ತೆ ಮೀನು. 1-2-3 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ಬ್ಲ್ಯಾಕ್ ಮಾಂಜಿ ಮೀನು ಸಾಂಬಾರು ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ರೆಸಿಪಿ ಇಷ್ಟ ಆಗಿದರೆ ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.